ಇವತ್ತು ನಾವು ಥೈಲ್ಯಾಂಡ್ನ ಪಟಾಯಾದಲ್ಲಿರುವ ಶಾಂತಿಯುತವಾಗಿರುವ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ. ಈ ಬೆಟ್ಟಕ್ಕೆ 1940ನೇ ಇಸವಿಯ ಒಂದು ಹಳೆಯ ಇತಿಹಾಸವೇ ಇದೆ. ಹಾಗಾದರೆ ಈ ಬೆಟ್ಟ ಯಾವುದು, ಬೆಟ್ಟದ ಮೇಲೆ ಏನಿದೆ, ಈ ಜಾಗದ ಪೂರ್ತಿ ಟೂರ್, ಟ್ರಾವೆಲ್ ಗೈಡ್ ಮತ್ತು ಟಿಪ್ಸ್ ಇದೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ಯಾಕಂದರೆ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೈಸೂರು ವಾಂಡರರ್ಸ್. ಸೊ ಈಗಾಗಲೇ ನಿಮಗೆ ವಿಡಿಯೋ ಕ್ಲಿಪ್ಸ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಸೊ ನಾವು ಎಲ್ಲಿಗೆ ಹೋಗ್ತಾ ಇರ್ತೀವಿ ಅಂತ. ಇವತ್ತು ನಾವು ಥೈಲ್ಯಾಂಡ್ನ ಪಟಾಯಾದಲ್ಲಿ ಶಾಂತಿ, ಜ್ಞಾನ ಮತ್ತು ಪವಿತ್ರವಾದಂತಹ ಒಂದು ಸ್ಥಳವನ್ನ ಹುಡ್ಕೊಂಡು 1940ನೇ ಇಸವಿಯ ಹಳೆಯ ಒಂದು ಇತಿಹಾಸವನ್ನೇ ಹೊಂದಿರುವಂತಹ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟದ ಹೆಸರು ಪ್ರತುಮ್ನಕ್. ಈ ಒಂದು ಬೆಟ್ಟದ ಮೇಲೆ ನಾವು ಜ್ಞಾನ, ಶಾಂತಿ ಮತ್ತು ಆಧ್ಯಾತ್ಮಿಕತೆಗೆ ಪ್ರಸಿದ್ಧಿಯಾದಂತಹ ಬುದ್ಧ ದೇವರನ್ನ ನೋಡಬಹುದು. ಬೆಟ್ಟದ ಮೇಲಿಂದ ನಾವು ಪಟಾಯಾ ಸಿಟಿಯ ಕಂಪ್ಲೀಟ್ ವ್ಯೂನ ನೋಡಬಹುದು. ಅದಲ್ಲದೆ ಸನ್ಸೆಟ್ ಕೂಡ ಎಂಜಾಯ್ ಮಾಡಬಹುದು. ಹಾಗಾದ್ರೆ ಬನ್ನಿ ಹೋಗೋಣ ಬೆಟ್ಟಕ್ಕೆ. ಸೊ ಹಲೋ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಗೇನ್. ಸೊ ನಾವೀಗ ಸ್ಯಾಂಚುರಿ ಆಫ್ ಟ್ರೂತ್ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಇಲ್ಲಿ ಬಿಗ್ ಬುದ್ಧಾಗೆ ಬಂದಿದ್ದೀವಿ. ಬಿಗ್ ಬುದ್ಧ ನೀವು ನೋಡಬೇಕಾದ್ರೆ ಬಿಗ್ ಬುದ್ಧ ಬೇರೆ ಪ್ಲೇಸಸ್ಸಲ್ಲೂ ಇದೆ. ಸೊ ಎಸ್ಪೆಷಲಿ ಪಟಾಯಾದನ್ನೇ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ಪ್ಲೇಸ್ಗೆ ಬರಬೇಕಂತಂದರೆ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಬಿಗ್ ಬುದ್ಧ ಪಟಾಯಾದಲ್ಲಿರೋದು. ಸೊ ಈಗ ಆಲ್ರೆಡಿ ಈವ್ನಿಂಗ್ ಆಗಿದೆ, ಅರೌಂಡ್ 6 o'clock. ನೋಡಿ ಬಿಗ್ ಬುದ್ಧ ಹೇಗಿದೆ ಅಂತ ತೋರಿಸ್ತೀನಿ. ಈ ಒಂದು ಸ್ಥಳದ ಇತಿಹಾಸದ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಈ ಒಂದು ಸ್ಥಳ, ಈ ಪಟಾಯಾ ಸಿಟಿ ಅಂತ ಏನು ನೈಟ್ ಕ್ಲಬ್ಗೆ ಅಥವಾ ನೈಟ್ ಎಂಟರ್ಟೈನ್ಮೆಂಟ್ಗೆ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಈ ಒಂದು ಸ್ಥಳ ಮೊದಲು ಅಂದರೆ 1940ನೇ ಇಸವಿಯಲ್ಲಿ ಇದು ಒಂದು ಸಣ್ಣ ಮೀನುಗಾರರ ಒಂದು ವಿಲೇಜ್ ಆಗಿತ್ತು, ಒಂದು ಹಳ್ಳಿಯಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ 1940ನೇ ಇಸವಿಯಲ್ಲಿ ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ರು. ಅದಾದ ನಂತರ 1977ನೇ ಇಸವಿಯಲ್ಲಿ ಗೋಲ್ಡನ್ ಕಲರ್ ಬಿಗ್ ಬುದ್ಧ ಪ್ರತಿಮೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ರು. ಈ ದೇವಾಲಯದ ಎಂಟ್ರೆನ್ಸಲ್ಲಿ 7 ತಲೆಯ 7 ಹೆಡೆಯ ನಾಗ ಪ್ರತಿಮೆಗಳನ್ನು ಮಾಡಿದ್ದಾರೆ. ಸೊ ಇದೇ ರೀತಿಯ ಪ್ರತಿಮೆಗಳನ್ನು ನಾವು ನಮ್ಮ ಹಿಂದಿನ ಚಾಪ್ಟರ್ ಬ್ಯಾಂಕಾಕ್ನ ಒಂದು ಗ್ರ್ಯಾಂಡ್ ಪ್ಯಾಲೇಸ್ ಚಾಪ್ಟರಲ್ಲಿ ಇದೇ ಥರ ಒಂದು ಪ್ರತಿಮೆಗಳನ್ನು ನಾವು ನೋಡಿದ್ವಿ. ಸೊ ಅದೇ ಒಂದು ಪ್ರತಿಮೆಗಳನ್ನು ನಾನು ಆ ಒಂದು ಚಾಪ್ಟರಲ್ಲೂ ವಿಡಿಯೋದಲ್ಲೂ ಸಹ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಥೈಲ್ಯಾಂಡ್ನ ಎಲ್ಲ ಒಂದು ದೇವಸ್ಥಾನದ ಮುಂದೆ ನೀವು ಈ ರೀತಿಯ ಪ್ರತಿಮೆಗಳನ್ನು ನೋಡಬಹುದು. ಯಾಕೆ ಇಲ್ಲಿ ಜನರು ಈ ರೀತಿಯ ಪ್ರತಿಮೆಗಳನ್ನು ದೇವಾಲಯದ ಮುಂದೆ ನಿರ್ಮಿಸ್ತಾರೆ ಅಂತಂದರೆ, ಇಲ್ಲಿಯ ಜನರು ಈ ಒಂದು ನಾಗದೇವರನ್ನು ಶಾಂತಿ ಮತ್ತು ಶಕ್ತಿಯ ಸಂಕೇತ ಅಂತ ನಂಬ್ತಾರೆ. ಸೊ ಹಾಗಾಗಿ ಈ ಒಂದು ನಾಗದೇವರು ಇಲ್ಲಿಯ ಪವಿತ್ರವಾದಂಥ ಸ್ಥಳ, ದೇವಾಲಯವನ್ನು ದುಷ್ಟ ಶಕ್ತಿಗಳಿಂದ ಕಾಪಾಡುತ್ತೆ, ರಕ್ಷಿಸುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಮತ್ತು ಎಲ್ಲ ನೆಗೆಟಿವ್ ಎನರ್ಜಿಗಳಿಂದ ಸಹ ಕೂಡ ಈ ಒಂದು ದೇವಾಲಯವನ್ನು ಈ ನಾಗದೇವರು ಸಂರಕ್ಷಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಅದಲ್ಲದೆ ಇಲ್ಲಿರೋ ಭಕ್ತರಿಗೂ ಸಹ ಇದು ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ಈ ಒಂದು ಪ್ರತಿಮೆಗಳನ್ನು ಇಲ್ಲಿ ಮಾಡ್ತಾರೆ. ಎಂಟ್ರೆನ್ಸ್ ಮೆಟ್ಲಿಂದ ಹಿಡಿದು ಮೇಲ್ಗಡೆ ತನಕ ಇವರು ಲೈಟ್ಸ್ ಹಾಕಿರೋದ್ರಿಂದ ರಾತ್ರಿ ಟೈಮಲ್ಲಿ ಇದು ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಟೆಂಪಲ್ ಮೇಲ್ಗಡೆ ಬರ್ತಾ ಇದ್ದಂಗೆ ನೀವು 18 ಮೀಟರ್ ಎತ್ತರದ ಒಂದು ಬಿಗ್ ಗೋಲ್ಡನ್ ಬುದ್ಧನ ನೋಡಬಹುದು. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೇಳೋದಾದರೆ ಏನೂ ಇಲ್ಲ ಅಂದರೂ ಇದು 59 ಅಡಿ ಎತ್ತರದ ತನಕ ಇದೆ. ಈ ಬಿಗ್ ಬುದ್ಧ ಮುಂದೆ ನೀವು ಸಾಲಾಗಿ ಈ ಒಂದು ವಾಸ್ಗಳನ್ನು ನೋಡಬಹುದು, ಪೇಪರ್ ಬಾಕ್ಸ್ ವಾಸ್ಗಳನ್ನು ನೋಡಬಹುದು. ಅದರ ಮುಂದೆ ಕೆಲವೊಂದು ಆ್ಯನಿಮಲ್ಸ್ಗಳನ್ನು, ಪ್ರಾಣಿಗಳ ಒಂದು ಸಿಂಬಲ್ಗಳನ್ನು ಹಾಕಿದ್ದಾರೆ. ಅದು ಆ್ಯಸ್ ಪರ್ ದ ರಾಶಿ ಅವರು ಅದನ್ನು ಆ ಒಂದು ಪಿಕ್ಚರ್ನ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ವಾಸಲ್ಲಿ ನೀವು ಗೋಲ್ಡನ್ ಕಲರ್ ಆ್ಯಂಡ್ ಸಿಲ್ವರ್ ಕಲರ್ ಲೀಫ್ನ ನೋಡಬಹುದು. ಈ ಒಂದು ಸಿಲ್ವರ್ ಕಲರ್ ಮತ್ತು ಗೋಲ್ಡನ್ ಕಲರ್ ಲೀಫ್ ಸ್ಟಿಕ್ಸಲ್ಲಿ ನೀವು ಥೈಲ್ಯಾಂಡ್ ಕರೆನ್ಸಿಯ ನೋಟುಗಳನ್ನು ಇಲ್ಲಿ ನೋಡ್ತಾ ಇರ್ಬೋದು. ಯಾಕೆ ಈ ಥರ ಹಾಕ್ತಾರೆ ಅಂತಂತಂದರೆ, ಆ್ಯಂಡ್ ಇನ್ನೊಂದೇನೆಂದರೆ ಇದಕ್ಕೆ ಮನಿ ಟ್ರೀ ಅಂತ ಹೇಳ್ತಾರೆ. ಸೊ ಈ ಒಂದು ಮನಿ ಟ್ರೀಯಲ್ಲಿ ದುಡ್ಡನ್ನು ಇಲ್ಲಿ ಹಾಕೋದು, ನೋಟನ್ನು ಇಲ್ಲಿ ಸಿಕ್ಸೋದು ವಾಡಿಕೆ ಇದೆ. ವಾಡಿಕೆ ಅಂತಂದರೆ ಈ ಏನಂತಾರೆ, ಸಂಪ್ರದಾಯ ಇದೆ.
ಇಲ್ಲಿ ದಾನ ಮಾಡೋದು ಮತ್ತು ದಕ್ಷಿಣೆಯನ್ನು ಕೊಡುವುದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರಾದರೂ ದಾನ ಮಾಡಬೇಕು ಅಥವಾ ಡೊನೇಟ್ ಮಾಡಬೇಕು ಅಥವಾ ತಮ್ಮ ಒಂದು ಆಸೆಯನ್ನು ಪ್ರಾರ್ಥನೆಯನ್ನು ಈಡೇರಿಸಬೇಕು ಅಂತಂದಾಗ ಅವರು ಇಲ್ಲಿ ಪ್ರೇಯರ್ ಮಾಡಿ ಈ ಒಂದು ಕರೆನ್ಸಿನ ನೋಟನ್ನು ಇಲ್ಲಿ ಸಿಗಿಸ್ಬೋದು ಈ ಸ್ಟಿಕ್ಗೆ. ಬಟ್ ಅದನ್ನು ಅವರು ಅವರ ರಾಶಿಯ ಆಧಾರದ ಮೇಲೆ ಅವರಿಗೆ ಯಾವ ಒಂದು ಗಣ ಇರುತ್ತೆ ಅವ್ರದ್ದು ರಾಶಿ ಆಸ್ ಪರ್ ದ ರಾಶಿ ಆ ಒಂದು ಅನಿಮಲ್ ಮುಂದೆ ಇರೋ ವಾಸ್ ಮೇಲೇ ಆ ಒಂದು ಟ್ರೀಯಲ್ಲಿ ಆ ಒಂದು ಮನಿ ಟ್ರೀಯಲ್ಲಿ ಅದನ್ನು ನೋಟ್ನ ಅವರು ಸಿಗಿಸ್ಬೇಕಾಗುತ್ತೆ. ಬಿಗ್ ಬುದ್ಧ ಅಲ್ಲದೆ ಇಲ್ಲಿ ನೀವು ಇನ್ನೂ 7 ಸಣ್ಣ ಬುದ್ಧನ ಪ್ರತಿಮೆಗಳನ್ನು ನೋಡಬಹುದು. ಇದರಲ್ಲೂ ಒಂದು ವಿಶೇಷತೆ ಇದೆ. ಏನು ಅಂತಂದರೆ ಪ್ರತಿಯೊಬ್ಬ ಒಂದು ಸಣ್ಣ ಬುದ್ಧನ ಪ್ರತಿಮೆ ಮುಂದೆ ಒಂದು ವಾರದ ಒಂದು ಹೆಸರನ್ನು ಇದೆ. ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಆ ಥರ 7 ವಾರಕ್ಕೆ 7 ಬುದ್ಧ ಪ್ರತಿಮೆಗಳನ್ನು ಇಲ್ಲಿ ಮಾಡಿದ್ದಾರೆ. ಸೊ ಅದು ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರು ಇಲ್ಲಿ ಭಕ್ತರು ಬಂದಾಗ ಅವ್ರದ್ದು ಯಾವತ್ತು ಒಂದು ಬರ್ತ್ಡೇ ದಿನ ಇರುತ್ತೆ. ಈಗ ಒಬ್ಬರು ಬರ್ತ್ಡೇ ಫಾರ್ ಎಕ್ಸಾಂಪಲ್ ಫ್ರೈಡೇ ಇರುತ್ತೆ ಅಂತಂದರೆ, ಶುಕ್ರವಾರ ಇರುತ್ತೆ ಅಂತಂದರೆ ಅವರು ಶುಕ್ರವಾರ ಅಂತ ಬರೆದಿರುವಂತಹ ಬುದ್ಧನ ಮುಂದೆ ಹೋಗಿ ಅವರು ಪ್ರೇಯರ್ ಮಾಡಿದ್ರೆ, ಅವರು ಪೂಜೆಯನ್ನು ಮಾಡಿದ್ರೆ ಅವರ ಒಂದು ಪ್ರಾರ್ಥನೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿದೆ. ಈ ವಿಡಿಯೋದಲ್ಲಿ ನೀವೇನು ದೇವ್ರನ್ನ ನೋಡ್ತಾ ಇದ್ದೀರಾ ಆ ದೇವ್ರನ್ನ ಇಲ್ಲಿ ಥೈಲ್ಯಾಂಡಲ್ಲಿ ತ್ರಿಮೂರ್ತಿ ಅಂತ ಕರೀತಾರೆ. ಸೊ ಈ ತ್ರಿಮೂರ್ತಿ ದೇವರಲ್ಲಿ ನೀವು ಬಲಗಡೆ ವಿಷ್ಣು ಚಕ್ರವನ್ನು ಹಿಡ್ಕೊಂಡಿರೋ ವಿಷ್ಣು ದೇವ್ರನ್ನ ನೋಡ್ಬೋದು, ಎಡಗಡೆ ತ್ರಿಶೂಲವನ್ನು ಹಿಡ್ಕೊಂಡಿರೋ ಶಿವನನ್ನು ನೋಡ್ಬೋದು, ಮುಂದ್ಗಡೆ ಕಾಣ್ತಾ ಇರೋ ದೇವರು ಬ್ರಹ್ಮ. ಸೊ ಈ ಒಂದು ದೇವ್ರನ್ನ ಇಲ್ಲಿ ತ್ರಿಮೂರ್ತಿ ಅಂತ ಕರೀತಾರೆ. ನಮ್ಮಲ್ಲಿ ನಾವು ಗುರು ದತ್ತಾತ್ರೇಯ ಸ್ವಾಮಿಯನ್ನು ನೋಡಿರ್ಬೋದು. ಸೊ ಅದೇ ಥರ ಇಲ್ಲಿಯ ಜನರು ಈ ದೇವ್ರನ್ನ ನಂಬ್ತಾರೆ. ಸೊ ಈ ಒಂದು ದೇವ್ರ ಮುಂದೆ ಆಮೇಲೆ ಇಲ್ಲಿ ಪ್ರತಿಯೊಂದು ದೇವ್ರ ಮುಂದೆನೂ ಸಹ ಈ ಥರ ಒಂದು ಫ್ಯಾಂಟಾ ಬಾಟಲ್ನ ಇಡ್ತಾರೆ. ಅದು ಗುಲಾಬಿ ಕಲರ್ ಆಗಿರುತ್ತೆ. ಈ ಒಂದು ಡ್ರಿಂಕ್ಸ್ನ ಇಲ್ಲಿ ಸಿಹಿ ಮತ್ತು ಇದೊಂದು ಸಮೃದ್ಧಿಯನ್ನು ಕೊಡುವಂತಹ ಒಂದು ಕಲರ್ ಅಥವಾ ಸಂಕೇತ ಅಂತ ಇಲ್ಲಿ ನಂಬ್ತಾರೆ. ಸೊ ಹಾಗಾಗಿ ಈ ಒಂದು ಡ್ರಿಂಕ್ಸ್ನ ಅವರು ತಮ್ಮ ಪೂರ್ವಜರು ಮತ್ತು ದೇವರಿಗೆ ನೈವೇದ್ಯವಾಗಿ ಅದನ್ನು ಸಮರ್ಪಣೆ ಮಾಡ್ತಾರೆ. ವಿಡಿಯೋದಲ್ಲಿ ನೋಡ್ತಾ ಇರೋ ದೇವ್ರ ಮುಂದೆ 2 ಹಸಿರು ಬಣ್ಣದ 2 ಪ್ರತಿಮೆಗಳಿದೆ. ಸೊ ಆ ಪ್ರತಿಮೆಗಳನ್ನು ಇಲ್ಲಿ ಯಕ್ಷ ಅಂತ ಕರೀತಾರೆ. ಸೊ ಇದನ್ನು ನಾನು ಗ್ರ್ಯಾಂಡ್ ಪ್ಯಾಲೇಸಲ್ಲಿ ಸಹ ನೋಡಿದ್ವಿ. ದೈತ್ಯಾಕಾರದಂತಹ ಒಂದು ವಿಗ್ರಹಗಳನ್ನು ನಾವು ಅಲ್ಲಿ ನೋಡಿದ್ವಿ. ಸೊ ಆ ಒಂದು ಚಾಪ್ಟರಲ್ಲೂ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಬೇಕಿದ್ರೆ ಆ ವಿಡಿಯೋನು ನೋಡಬಹುದು. ಸೊ ಬೇಸಿಕಲಿ ಇವ್ರನ್ನ ಗಾರ್ಡಿಯನ್ ಅಂತ ಹೇಳ್ತಾರೆ, ಅಂದರೆ ಸಂರಕ್ಷಕ. ಸೊ ಇವರು ಸಹ ಈ ದೇವಸ್ಥಾನದ ಮತ್ತು ಈ ದೇವರನ್ನು ಸಂರಕ್ಷಣೆ ಮಾಡ್ತಾರೆ ಅಂತ ಈ ಒಂದು ವಿಗ್ರಹಗಳನ್ನು ಇಲ್ಲಿ ನೇಮಿಸ್ತಾರೆ. ಈ ಹಸಿರು ಬಣ್ಣದ ಯಕ್ಷಗಳ ಮಧ್ಯೆ ಈ ಒಂದು ಗೋಲ್ಡನ್ ಕಲರ್ ದೇವ್ರನ್ನ ನೀವೇನು ನೋಡ್ತಾ ಇದ್ದೀರಾ ಅವರನ್ನು ಇಲ್ಲಿ ಥೈಲ್ಯಾಂಡಲ್ಲಿ ಥಾವ್ ವೆಸ್ವಾನ್ ಅಂತ ಕರೀತಾರೆ. ಅಂದರೆ ಈ ಒಂದು ದೇವ್ರನ್ನ ಇಲ್ಲಿಯ ಜನರು ರಕ್ಷಣೆ ಮತ್ತು ಐಶ್ವರ್ಯ ಸಮೃದ್ಧಿಯನ್ನು ಕೊಡುವಂತಹ ದೇವರು ಅಂತ ಇಲ್ಲಿ ಜನ ನಂಬ್ತಾರೆ. ಆ್ಯಕ್ಚುಲ್ ಆಗಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇವರು ಕುಬೇರ ದೇವರು. ಬಟ್ ಥೈಲ್ಯಾಂಡ್ ಅವರು ಇವರದೇ ಒಂದು ಹೆಸರೇನು ಹೇಳಿದ್ನಲ್ಲ ಈಗ ಆ ಒಂದು ಹೆಸರಲ್ಲಿ ಅವರು ಪೂಜೆಯನ್ನು ಮಾಡ್ತಾರೆ. ಇಲ್ಲಿಗೆ ಬಂದಂತಹ ಒಂದು ಫ್ಯಾಮಿಲಿ ಈ ಒಂದು ವಿಡಿಯೋದಲ್ಲಿ ನೀವು ವಿಗ್ರಹ ಏನು ನೋಡ್ತಾ ಇದ್ದೀರಾ ಅದರ ಹೊಟ್ಟೆ ಭಾಗದಲ್ಲಿ ಒಂದು ಹೋಲ್ ಇದೆ. ಸೊ ಆ ಒಂದು ವಿಗ್ರಹದ ಹೊಟ್ಟೆಯಲ್ಲಿ ಅವರು ದುಡ್ಡನ್ನು ಹಾಕ್ತಾ ಇದ್ರು. ಅದೇನಕ್ಕೆ ಅಂತ ನಾನು ತಿಳ್ಕೊಂಡಾಗ ನನಗೆ ಗೊತ್ತಾಗಿದ್ದೇನು ಅಂದರೆ ಆ ರೀತಿ ಹೊಟ್ಟೆಯಲ್ಲಿ ಕಾಯಿನ್ಸ್ ಅಥವಾ ದುಡ್ಡನ್ನು ಹಾಕಿದಾಗ ದೇವರು ಅವರಿಗೆ ಒಳ್ಳೆಯ ಒಂದು ಐಶ್ವರ್ಯ, ಸಮೃದ್ಧಿ, ಯಶಸ್ಸು, ಸಕ್ಸಸ್ಸನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಅವರು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಂದ್ರೆ ಅಥವಾ ಅವ್ರ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಅವ್ರಿಲ್ಲಿ ಬಂದು ಕಾಯಿನ್ ಹಾಕ್ತಾರೆ. ಇನ್ನು ಈ ವಿಗ್ರಹದ ಬಗ್ಗೆ ಹೇಳಬೇಕು ಅಂತಂದರೆ ಭೌತಿಕವಾದಂತಹ ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫ್ನ ತ್ಯಜಿಸಿ ಅರಣ್ಯಕ್ಕೆ ಹೋಗಿ ಜ್ಞಾನ ಮತ್ತು ಈ ಒಂದು ತಪಸ್ಸನ್ನು ಮಾಡಿರುವಂತಹ ಋಷಿಮುನಿಗಳಿಗೆ ಇಲ್ಲಿಯ ಜನರು ಒಂದು ರೆಸ್ಪೆಕ್ಟನ್ನು ಕೊಡ್ತಾರೆ ಅನ್ನೋ ಒಂದು ಸಿಂಬಾಲಿಕ್ ಆಗಿ ಈ ಒಂದು ಪ್ರತಿಮೆಯನ್ನು ಅವರು ಇಲ್ಲಿ ನಿರ್ಮಿಸಿದ್ದಾರೆ. ಈ
ಈ ಬಿಗ್ ಬುದ್ಧ ಪ್ರತಿಮೆಯ ಹಿಂದೆ ಈ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಈ ಒಂದು ವ್ಯೂ ಪಾಯಿಂಟಿಂದ ನೀವು ಇಡೀ ಪಟಾಯಾ ಸಿಟಿಯನ್ನೇ ನೋಡ್ಬೋದು. ಆ್ಯಂಡ್ ಈ ಒಂದು ಪಟಾಯಾ ಸಿಟಿಯಲ್ಲಿರುವ ಒಂದು ಸಮುದ್ರದ ವ್ಯೂ ಕೂಡ ನೋಡ್ಬೋದು, ಹಾಗೆ ಸನ್ಸೆಟ್ ಆಗ್ತಾ ಇರೋದನ್ನು ಸಹ ನೋಡ್ಬೋದು. ಬಟ್ ನಾವು ಇಲ್ಲಿ ಸನ್ಸೆಟ್ ಆಗೋಗಿತ್ತು ನಾವಿಲ್ಲಿ ಬರೋಷ್ಟರಲ್ಲಿ. ಸೊ ಹಾಗಾಗಿ ಸನ್ಸೆಟ್ ಆಗ್ತಾ ಇರೋದನ್ನು ನೋಡೋಕ್ಕಾಗಲಿಲ್ಲ. ಬಟ್ ಸನ್ಸೆಟ್ ಆದಮೇಲೆ ಈ ಒಂದು ಸಿಟಿಯಲ್ಲೆಲ್ಲ ಲೈಟ್ಸ್ ಆನ್ ಆದಮೇಲೆ ಆ ಒಂದು ಲೈಟ್ಸ್ ಆನ್ ಆಗಿರುವಂತಹ ಒಂದು ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿ ಇಲ್ಲಿ ಕಾಣ್ತಾ ಇತ್ತು. ಸೊ ನೀವು ಅದನ್ನು ನೋಡೋದನ್ನು ಮರಿಬೇಡಿ. ನಾನಿಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಅದನ್ನು, ಸೊ ನೀವು ಅದನ್ನು ಮಿಸ್ ಮಾಡ್ಕೋಬೇಡಿ. ಆ್ಯಕ್ಚುಲಿ ಇವಾಗ ಕ್ಲೋಸಿಂಗ್ ಟೈಮು, ಸೊ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಆ್ಯಂಡ್ ಜನರು ಇಲ್ಲಿ ಯಾರು ಶಾಪ್ ಕೀಪರ್ಸ್ ಇದ್ರಲ್ಲ, ಸೊ ಅವರೆಲ್ಲ ಅವರೊಂದು ಐಟಮ್ಸ್ಗಳನ್ನು ಸಾಮಾನುಗಳನ್ನು ಒಳಗಡೆ ತೆಗೆದಿಡ್ತಾ ಇದ್ದಾರೆ. ಆ್ಯಂಡ್ ಈವನ್ ದಟ್ ಮನಿ ಟ್ರೀಸ್ ಏನೇನು ಇಟ್ಟಿದ್ರಲ್ಲ ದೇವ್ರ ಮುಂದೆ, ಅದನ್ನು ಸಹ ಅವರು ಒಳಗಡೆ ತೆಗೆದಿಡ್ತಾ ಇದ್ದಾರೆ. ಆ್ಯಂಡ್ ಇವತ್ತಿನ ದಿನದಲ್ಲಿ ಇದು ನಮ್ಮ ಕೊನೆಯ ಡೆಸ್ಟಿನೇಷನ್ ಆಗಿತ್ತು. ಇವತ್ತಿನ ದಿನಕ್ಕೆ ಬೆಳಗ್ಗೆ ನಾವು ದಿ ಸ್ಯಾಂಚುರಿ ಆಫ್ ಟ್ರುತ್ನ ಮುಗಿಸ್ಕೊಂಡು ಅದನ್ನು ಎಕ್ಸ್ಪ್ಲೋರ್ ಮಾಡಿ ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ರೆಡಿ ನಮಗೆ 5:30 ಆಗಿತ್ತು. ಸೊ ನಾವು 1 ಅವರ್ ಇಟ್ಕೊಂಡು ಆ 1 ಅವರಲ್ಲಿ ಈ ಒಂದು ದೇವಸ್ಥಾನನ ನೋಡೋಣ ಅಂತ ಬಂದಿದ್ದು. ಸೊ ಬಟ್ ಬಂದಿದ್ದಕ್ಕೆ ತೃಪ್ತಿ ಆಯಿತು ಡೆಫಿನೆಟ್ಲಿ. ಬಿಕಾಸ್ ಇದುವರೆಗೂ ಅಂತಹ ಒಂದು ಏನಂತಾರೆ ನೈಟ್ ಕ್ಲಬ್ಗೆ ಮತ್ತು ಒಂದು ಏನಂತಾರೆ ಸಿಟಿ ಲೈಫ್ ಸ್ಟೈಲಲ್ಲಿ ಒಂಥರ ಫೇಮಸ್ ಆಗಿರುವಂತಹ ಈ ಒಂದು ಪಟಾಯದಲ್ಲಿ ಈ ಥರ ಶಾಂತಿಯುತವಾಗಿರುವಂತಹ ಒಂದು ಪ್ಲೇಸ್ ಇದೆ ಸಿಟಿ ಸೆಂಟರಲ್ಲೇ ಅಂತ ನಮಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ಸೊ ಇದು ತುಂಬಾ ಪೀಸ್ಫುಲ್ ಆಗಿದೆ. ಇಲ್ಲಿ ನಿಮ್ಗೆ ಜಾಸ್ತಿ ವೆಹಿಕಲ್ ಓಡಾಟದ ಸೌಂಡ್ ಆಗಿರ್ಬೋದು ಅದೇನು ಕೇಳಿಸಲ್ಲ. ಬೆಟ್ಟದ ಮಧ್ಯ ಕರೆಕ್ಟಾಗಿ ಈ ಒಂದು ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಮುಂದಿನ ಟ್ರಾವೆಲ್ ವಿಡಿಯೋ ನೋಟಿಫಿಕೇಷನ್ಗಾಗಿ ಈ ವಿಡಿಯೋ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಜಾಗ ನಿಮಗೆ ಪಟಾಯಾ ಸಿಟಿ ಸೆಂಟರ್ ಇಂದ ಅಪ್ರಾಕ್ಸಿಮೇಟ್ಲಿ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಹಾಗೆ ಇಲ್ಲಿಂದ ನಿಮಗೆ ಬಸ್ ಫೆಸಿಲಿಟಿ, ಕ್ಯಾಬ್, ಟ್ಯಾಕ್ಸಿ ಫೆಸಿಲಿಟಿ ಅಂಡ್ ಟುಕ್ ಟುಕ್ ಅಂತ ಹೇಳ್ತಾರೆ, ಅಲ್ಲಿ ಆಟೋನ ಟುಕ್ ಟುಕ್ ಅಂತ ಹೇಳ್ತಾರೆ. ಸೊ ಆ ಒಂದು ಫೆಸಿಲಿಟಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಫೈನಲಿ ನಾನು ಈ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ 2 ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ನಿಮಗೆ ಈ ಒಂದು ನಾಗ ಪ್ರತಿಮೆಗಳೇನಿದೆ, 7 ತಲೆಯ ನಾಗ ಪ್ರತಿಮೆಗಳನ್ನ ನಾವಿಲ್ಲಿ ನೋಡಿದ್ವಿ ವಿಡಿಯೋದಲ್ಲಿ. ಸೊ ಅದನ್ನ ನೀವು ಮುಂಚೆ ಎಲ್ಲಾದ್ರೂ ನೋಡಿದ್ರಾ? ಆ ಪ್ರಶ್ನೆಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ 2ನೇ ಪ್ರಶ್ನೆ, ಈ ನಮ್ಮ ಥೈಲ್ಯಾಂಡ್ ಸೀರೀಸ್ ಮುಗಿದ ಮೇಲೆ ನೀವು ಯಾವ ಒಂದು ವಿಡಿಯೋನ ಅಂದ್ರೆ ಯಾವ ದೇಶದ ಬಗ್ಗೆ ವಿಡಿಯೋನ ನೋಡಕ್ಕೆ ಇಷ್ಟಪಡ್ತೀರಾ? ಸೊ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಟ್ರಾವೆಲ್ ಸ್ಮೂತ್ ಆಗಿರ್ಲಿ ಅಂತ ನಮ್ಮ ಕಡೆಯಿಂದ ಕೆಲವೊಂದು ಹೆಲ್ಪ್ಫುಲ್ ಟಿಪ್ಸ್ಗಳು ನಿಮ್ಗಾಗಿ. ಈ ಬಿಗ್ ಬುದ್ಧ ಟೆಂಪಲ್ನ ಇನ್ನೊಂದು ಹೆಸರು ವಾಟ್ ಫ್ರಾ ಎ. ಈ ದೇವಸ್ಥಾನ ಸೌತ್ ಆಫ್ ಪಟಾಯಾ ಸೆಂಟರ್ನ ಪ್ರತುಮ್ನಾಕ್ ಎಂಬ ಬೆಟ್ಟದ ಮೇಲೆ ಇದೆ. ಇಂಪಾರ್ಟೆಂಟ್ ಟಿಪ್ಸ್. ಟಿಪ್ ನಂಬರ್ 1, ಎಲ್ಲರಿಗೂ ಫ್ರೀ ಎಂಟ್ರಿ ಇದೆ. ಟಿಪ್ ನಂಬರ್ 2, ಟೈಮಿಂಗ್ಸ್ ಬೆಳಗ್ಗೆ 6:30 ಹಿಡಿದು ಸಂಜೆ 6:30 ತನಕ ಓಪನ್ ಇರುತ್ತೆ. ಬೆಸ್ಟ್ ಟೈಮ್ ಟು ವಿಸಿಟ್ ಇಸ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಟಿಪ್ ನಂಬರ್ 3, ಇಲ್ಲಿ ಡ್ರೆಸ್ ಕೋಡ್ ಇದೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸ್ಲೀವ್ಲೆಸ್ ಮತ್ತು ಶಾರ್ಟ್ ಸ್ಕರ್ಟ್ಸ್ನ ಹಾಕೊಂಡು ಬರೋ ಹಾಗಿಲ್ಲ. ಸೊ ನಿಮ್ಮ ಶೋಲ್ಡರ್ ಮತ್ತು ಮಂಡಿಯನ್ನು ಕ್ಲೋಸ್ ಮಾಡ್ಕೊಂಡಿರಬೇಕು. ಟಿಪ್ ನಂಬರ್ 4, ನಿಮ್ಮ ಶೂಸ್ ಮತ್ತು ಸ್ಲಿಪ್ಪರ್ನ ಹಾಕೊಂಡು ದೇವಸ್ಥಾನದ ಒಳಗಡೆ ಬರೋ ಹಾಗಿಲ್ಲ, ಅದು ಅಲೌಡ್ ಇಲ್ಲ. ಟಿಪ್ ನಂಬರ್ 5, ಬುದ್ಧ ದೇವರ ಮುಂದೆ ಕಾಲು ತೋರಿಸಿ ಅಥವಾ ಕಾಲು ಎದುರು ಮಾಡಿಕೊಂಡು ಕೂರುವ ಹಾಗಿಲ್ಲ ಹಾಗೂ ನಿಂತುಕೊಳ್ಳುವ ಹಾಗಿಲ್ಲ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಚಾಪ್ಟರಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.